ಸಮ್ಮರಲ್ಲಿ ಲಾಂಗ್ ಲಾಸ್ಟಿಂಗ್ ಸ್ಮಚ್ ಪ್ರೂಫ್ ಮೇಕಪ್ ಮಾಡಬೇಕಂದ್ರೆ ತುಂಬಾ ಕಷ್ಟ. ಸಮ್ಮರ್ಗೆ ಅಂತಲೇ ಡಿಸೈನ್ ಆಗಿರೋ ಫೌಂಡೇಶನ್ಸ್, ಪೌಡರ್ಸ್ ಯಾವ ಥರ ಚೂಸ್ ಮಾಡ್ಬೋದು ಅಂತ ಈ ಟ್ಯುಟೋರಿಯಲಲ್ಲಿ ನೋಡೋಣ. ಸಮ್ಮರ್ಸಲ್ಲಿ ಯೂಶಲಿ ಫೌಂಡೇಶನ್ ಸಪ್ರೇಷನ್ ಆಗುತ್ತೆ, ಎಕ್ಸೆಸಿವ್ ಆಯಿಲ್ ಆಗುತ್ತೆ, ದೆನ್ ಕೇಕಿ ಮೇಕಪ್. ಈ ಪ್ರಾಬ್ಲಮ್ಸ್ಗೆಲ್ಲ ಸೊಲ್ಯೂಷನ್ ನೋಡೋಣ. ಸ್ವೆಟ್ ಆ್ಯಂಡ್ ಹ್ಯೂಮಿಡ್ ರೆಸಿಸ್ಟೆಂಟ್ ಫೌಂಡೇಶನ್ಸ್, ಪೌಡರ್ಸ್, ಲೈನರ್ಸ್, ಮಸ್ಕರಾ ಆ್ಯಂಡ್ ಸ್ಕಿನ್ ಪ್ರಿಪ್ರೇಷನ್ ಯಾವ ಥರ ಮಾಡಬೇಕು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಕ್ಲೆನ್ಸಿಂಗ್ ಮಿಲ್ಕ್ ಯೂಸ್ ಮಾಡ್ತೀನಿ. ಇದರಿಂದ ಡೀಪ್ ಪೋರಸಲ್ಲಿರೋ ಆಯಿಲ್ ಆ್ಯಂಡ್ ಡರ್ಟ್ ಎಲ್ಲ ರಿಮೂವ್ ಆಗುತ್ತೆ. ನಾನಿಲ್ಲಿ ಚಾರ್ಕೋಲ್ ವೆಟ್ ವೈಪ್ಸ್ ಯೂಸ್ ಮಾಡ್ತೀನಿ. ಇದ್ರ ಬದಲು ನೀವು ನಾರ್ಮಲ್ ವೈಪ್ಸ್ ಯೂಸ್ ಮಾಡ್ಬೋದು. ಇದರಿಂದ ಡೀಪಲ್ಲಿರೋ ಡರ್ಟ್ ಆ್ಯಂಡ್ ಆಯಿಲ್ ಕೂಡ ರಿಮೂವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೇಮ್ ವೆಟ್ ವೈಪಲ್ಲಿ ಐಸ್ ಕ್ಯೂಬ್ಸ್ನ ಕವರ್ ಮಾಡಿಕೊಂಡು ನಾನು ಸ್ಕಿನ್ನ ಪ್ರೆಸ್ ಮಾಡಿ ಪೆನಿಟ್ರೇಟ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ನೀವು ಐಸನ್ನು ರಬ್ ಮಾಡಿ, ಇದರಿಂದ ನೀವು ಓಪನ್ ಪೋರಸ್ ಏನಿದೆ ಅದೆಲ್ಲ ಕ್ಲೋಸ್ ಆಗುತ್ತೆ. ಅದೇ ಆಯಿಲಿ ಸಕ್ರೀಷನ್ನು ನಿಮಗೆ ಅವಾಯ್ಡ್ ಆಗುತ್ತೆ. ಸ್ಕಿನ್ ಪ್ರಿಪ್ರೇಷನ್ ಒಂದು ಕ್ರೂಷಲ್ ಪಾರ್ಟ್ ಆಫ್ ದಿ ಮೇಕಪ್ ಅಂತ ಹೇಳ್ಬೋದು. ಆಯಾ ವೆದರ್ಗೆ ಅನುಗುಣವಾಗಿ ನಾವು ಸ್ಕಿನ್ ಪ್ರಿಪೇರ್ ಮಾಡಿದ್ರೆ ನಿಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆ್ಯಂಡ್ ಫ್ರೆಶ್ ಆಗಿ ಕೂಡ ಇರುತ್ತೆ. ನಾನಿಲ್ಲಿ ವಾಟರ್ ಬೇಸ್ ಸಿರಮ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಲೈಟ್ ವೆಯ್ಟ್ ಆಗಿರೋದ್ರಿಂದ ಇದನ್ನು ಈ ರೀತಿ ಪ್ರೆಸ್ ಮಾಡಿ, ನಾನು ಯಾವುದೇ ರೀತಿ ಕ್ರೀಮ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ನಂತರ ಅದು ಆಯಿಲ್ ಸೆಕ್ರೇಟ್ ಆಗಿ ಫೌಂಡೇಶನ್ ಸಪ್ರೇಟ್ ಆಗುತ್ತೆ. ಸೊ ಹಾಗಾಗಿ ವಾಟರ್ ಬೇಸ್ ಸಿರಮ್ನ ನೀವು ಯೂಸ್ ಮಾಡಿ ಪ್ಯಾಕ್ ಮಾಡಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಸಿಲಿಕಾನ್ ಬೇಸ್ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ಪ್ರೈಮರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನಿಲ್ಲಿ ಬ್ರಷಿಂದ ಪ್ಯಾಟಿಂಗ್ ಮೋಷನಲ್ಲಿ ಡ್ಯಾಬ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಬ್ರಷ್ ಇಲ್ಲ ಅಂತಂದರೆ ಫಿಂಗರ್ಸಲ್ಲೂ ನೀವು ಸೇಮ್ ಡ್ಯಾಬಿಂಗ್ ಮೋಷನಲ್ಲಿ ನೀವು ಪ್ರೈಮರ್ನ ಅಪ್ಲೈ ಮಾಡ್ಕೊಳ್ಳಿ. ಪ್ರೈಮರ್ ನಿಮ್ಮ ಮೇಕಪ್ನ ಹೋಲ್ಡ್ ಮಾಡುತ್ತೆ, ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಆ್ಯಂಡ್ UV ರೇಸಿಂದ ಪ್ರೊಟೆಕ್ಟ್ ಕೂಡ ಮಾಡುತ್ತೆ. ನೆಕ್ಸ್ಟ್ ನಾನು ಲೋಟಸ್ ಅವ್ರದ್ದು ಮ್ಯಾಟಿಫೈಯಿಂಗ್ ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಹತ್ರ ಇದಿಲ್ಲ ಅಂದರೆ ಬೇರೆ ಮ್ಯಾಟಿಫೈಯಿಂಗ್ ಸನ್ಸ್ಕ್ರೀನ್ನ ಯೂಸ್ ಮಾಡ್ಬೋದು. ಇದರಿಂದ ನಿಮ್ಮ ಸ್ಕಿನ್ನ UV ರೇಸಿಂದ ಕೂಡ ಪ್ರೊಟೆಕ್ಟ್ ಮಾಡುತ್ತೆ. ಹ್ಯೂಮಿಡ್ ಆ್ಯಂಡ್ ಸ್ವೆಟ್ ಪ್ರೂಫ್ ಫೌಂಡೇಶನ್ಸ್ ಯಾವುದು ಅಂತ ನೋಡೋಣ ಬನ್ನಿ. ನನ್ನ ಮೋಸ್ಟ್ ಸಜೆಸ್ಟೆಡ್ ಫೌಂಡೇಶನ್ ಅಂತಂದರೆ ಮ್ಯಾಕ್ ಸ್ಟುಡಿಯೋ ಫಿಕ್ಸ್ ಫೌಂಡೇಶನ್ನು. ಈ ಫೌಂಡೇಶನ್ ಸ್ಟುಡಿಯೋ ಲೈಟ್ಸ್ ಆ್ಯಂಡ್ ಔಟ್ಸೈಡ್ ಶೂಟಿಂಗ್ಗೆ ಅಂತಲೇ ಡಿಸೈನ್ ಆಗಿರೋದ್ರಿಂದ ಇದು ಹ್ಯೂಮಿಡ್ ಆ್ಯಂಡ್ ಸ್ವೆಟ್ ರೆಸಿಸ್ಟೆಂಟ್ ಆಗಿರುತ್ತೆ. ಮೇಕಪ್ ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ನೆಕ್ಸ್ಟು ಎಸ್ಟೆ ಲಾಡರ್ ಡಬಲ್ ವೇರ್ ಫೌಂಡೇಶನ್, ಮೆಬ್ಲಿನ್ ಸೂಪರ್ ಸ್ಟೇ ಆ್ಯಂಡ್ ಲಾರಿಯಲ್ ಮ್ಯಾಟ್ ಫೌಂಡೇಶನ್ನು ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ಕ್ರೀಮ್ ಬೇಸ್ ಫೌಂಡೇಶನ್ಸ್ ಅಥವಾ ಲೂಮಿನಸ್, ಸ್ಯಾಟಿನ್ ಈ ಥರ ಫೌಂಡೇಶನ್ಸ್ನ ಯೂಸ್ ಮಾಡಬೇಡಿ, ಯಾಕಂದರೆ ಭಾಳ ಬೇಗ ನಿಮ್ಮ ಮೇಕಪ್ ಸ್ಮಜ್ ಆಗುತ್ತೆ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಕೂಡ ಇರೋದಿಲ್ಲ. ಫೌಂಡೇಶನ್ನ ಯಾವ ಥರ ಅಪ್ಲೈ ಮಾಡಬೇಕು ಅಂತ ನೋಡೋಣ. ನಾನಿಲ್ಲಿ ಮ್ಯಾಕ್ ಸ್ಟುಡಿಯೋ ಫಿಕ್ಸ್ ಫೌಂಡೇಶನ್ ತೊಗೊಂಡಿದ್ದೀನಿ. ಈ ಥರ ಕೈಯಿಂದ ತೊಗೊಂಡು ಫೌಂಡೇಶನ್ನ ನೀಟಾಗಿ ಎಮೆನ್ಸಿಫೈ ಮಾಡಿ, ಇದರಿಂದ ಫೌಂಡೇಶನಲ್ಲಿರೋ ಆಯಿಲ್ ನೀಟಾಗಿ ಮಿಕ್ಸ್ ಆಗುತ್ತೆ. ನಂತರ ಆಕ್ಸಿಡೈಸ್ ಆಗಲಿ ಇಲ್ಲ ಎಕ್ಸೆಸ್ ಆಯಿಲ್ ಆಗಲಿ ಬರೋದಿಲ್ಲ. ಒಂದು ಸ್ಮಾಲ್ ಫ್ಲಫಿ ಬ್ರಷಿಂದ ನೀವು ಥಿನ್ ಲೇಯರಾಗಿ ಫೌಂಡೇಶನ್ನ ಅಪ್ಲೈ ಮಾಡ್ಕೊಂಬನ್ನಿ. ಸಮ್ಮರ್ಸಲ್ಲಿ ನೀವು ಆದಷ್ಟು ಲೈಟ್ ವೆಯ್ಟ್ ಆಗಿ ಇಡಿ ಪ್ರಾಡಕ್ಟ್ಸ್ನ, ಯಾಕಂದರೆ ನೀವು ಜಾಸ್ತಿ ಪ್ರಾಡಕ್ಟ್ಸ್ ಲೇಯರ್ ಅಪ್ ಮಾಡಿದಷ್ಟು ನಿಮ್ಮ ಮೇಕಪ್ ಆಯಿಲ್ ಸಕ್ರೇಷನ್ ಜಾಸ್ತಿ ಆಗುತ್ತೆ, ದೆನ್ ಕೇಕಿ ಆಗುತ್ತೆ, ಪ್ಯಾಚಸ್ ಆಗುತ್ತೆ ಆ್ಯಂಡ್ ಮೇಕಪ್ ಸಪ್ರೇಟ್ ಆಗುತ್ತೆ. ಪಿಗ್ಮೆಂಟೇಷನ್ನ ಕವರ್ ಮಾಡೋದಕ್ಕೆ ನಾನು ಕನ್ಸಿಲರ್ ತೊಗೊತಾ ಇದ್ದೀನಿ. ಸೊ ಸೇಮ್ ಮೆಥಡ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಆದಷ್ಟು ಥಿನ್ ಲೇಯರ್ಸ್ನ ಹಾಕಿದಷ್ಟು ನಿಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಒಂದು ಸ್ಮಾಲ್ ಫ್ಲಫಿ ಬ್ರಷ್ ತೊಗೊಂಡು ಈ ಕನ್ಸಿಲರ್ನ ನಾನು ಪಿಗ್ಮೆಂಟೇಷನ್ ಏರಿಯಾದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಈ ಟೆಕ್ನಿಕ್ ಫಾಲೋ ಮಾಡೋದ್ರಿಂದ ನಿಮ್ಮ ಅಂಡರ್ ಐಯಲ್ಲಿ ತುಂಬ ಕಡಿಮೆ ಪ್ರಾಡಕ್ಟ್ ಡೆಪಾಸಿಟ್ ಆಗುತ್ತೆ. ಎಲ್ಲರಿಗೂ ಅಂಡರ್ ಐಸಲ್ಲಿ ಕ್ರೀಸ್ ಲೈನ್ಸ್ ಇರೋದ್ರಿಂದ ನೀವು ಎಷ್ಟು ಪ್ರಾಡಕ್ಟ್ ಡೆಪಾಸಿಟ್ ಮಾಡ್ತೀರೋ ನಂತರ ಅದು ಕ್ರೀಸ್ ಆಗುತ್ತೆ. ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ನೀವು ಈ ಥರ ಟೆಕ್ನಿಕ್ ಫಾಲೋ ಮಾಡ್ಬೋದು. ನೆಕ್ಸ್ಟು ನಾನಿಲ್ಲಿ ಮೇಕಪ್ ಫಿಕ್ಸಿಂಗ್ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ. ಇದು ಮ್ಯಾಟಿಫೈ ಸ್ಪ್ರೇ ಆಗೋದ್ರಿಂದ ನಿಮ್ಮ ಬೇಸ್ನ ಚೆನ್ನಾಗಿ ಲಾಕ್ ಮಾಡುತ್ತೆ ಆ್ಯಂಡ್ ಸೀಲ್ ಮಾಡುತ್ತೆ. ನೆಕ್ಸ್ಟು ನಾನು ಮೇಕಪ್ ಫಿಕ್ಸಿಂಗ್ ಲೂಸ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಲೂಸ್ ಪೌಡರ್ ಯೂಸ್ ಮಾಡೋದ್ರಿಂದ ನಿಮ್ಮ ಮೇಕಪ್ ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ಸ್ಮಚ್ ಕೂಡ ಆಗೋದಿಲ್ಲ. ಸೊ ನೀವು ಆದಷ್ಟು ಮ್ಯಾಟಿಫೈಯಿಂಗ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕಾಗುತ್ತೆ ಸಮ್ಮರ್ ಟೈಮಲ್ಲಿ. ನಾನು ಇಲ್ಲಿ ಒಂದು ಬ್ರಷ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ತುಂಬ ಎಕ್ಸೆಸಿವ್ ಆಯಿಲ್ ಇದ್ದರೆ ಪೌಡರ್ ಪಫ್ ಕೂಡ ಯೂಸ್ ಮಾಡಿಕೊಂಡು ಪೌಡರನ್ನ ಡೆಪಾಸಿಟ್ ಮಾಡ್ಬೋದು. ಮೇಕಪ್ ಫಿಕ್ಸಿಂಗ್ ಲೂಸ್ ಪೌಡರ್ಸ್ ಇಲ್ಲಾಂದರೆ ಮ್ಯಾಟಿಫೈಯಿಂಗ್ ಪೌಡರ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಆವಾಗ ನಿಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆ್ಯಂಡ್ ಸ್ಮಚ್ ಪ್ರೂಫ್ ಆಗಿರುತ್ತೆ. ಆದಷ್ಟು ಮಿನರಲ್ ಬೇಸ್ ಪೌಡರ್ಸ್ನ ಅವಾಯ್ಡ್ ಮಾಡಿ. ಇದು ಮೇಕಪ್ನ ಫಿಕ್ಸ್ ಮಾಡಲ್ಲ, ಜಸ್ಟ್ ಸೆಟ್ ಮಾಡುತ್ತೆ. ಇಲ್ಲಿ ಡಬಲ್ ಫಿಕ್ಸಿಂಗ್ ಟೆಕ್ನಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಪೌಡರಿಂಗ್ ಆದಮೇಲೆ ಮತ್ತೆ ನಾನು ಫಿಕ್ಸರ್ ಸ್ಪ್ರೇನ ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ಮೇಕಪ್ ಫಿಕ್ಸ್ ಆಗುತ್ತೆ, ದೆನ್ ಎಕ್ಸೆಸ್ ಪೌಡರ್ ಕೂಡ ಅಬ್ಸರ್ವ್ ಆಗುತ್ತೆ. ಸಮ್ಮರಲ್ಲಿ ಬ್ರಾನ್ಸಿ ಗ್ಲೋಯಿ ಲುಕ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಾನು ಮ್ಯಾಕ್ ಡೀಪ್ ಕಲರ್ ಬ್ರೌನ್ಸರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಹೈ ಪಾಯಿಂಟ್ಸ್ ಆ್ಯಂಡ್ ಫೋರ್ ಹೆಡ್ಗೆ ನಾನು ಬ್ರೌನ್ಸರ್ ಅಪ್ಲೈ ಮಾಡ್ಕೊತಾ ಇದ್ದೀನಿ ಡ್ಯಾಬಿಂಗ್ ಮೋಷನಲ್ಲಿ.
ಸೊ ಇದರಲ್ಲಿ ಆರೆಂಜ್ ಟಿಂಟ್ ಇರೋದ್ರಿಂದ ನಿಮಗೆ ಸಪ್ರೇಟ್ ಬ್ಲಷ್ ಕೂಡ ಬೇಕಾಗೋದಿಲ್ಲ. ಇದರಲ್ಲಿ ನಿಮ್ಮ ಫೇಸ್ ಕೂಡ ಸ್ಕಲ್ಪ್ಟ್ ಆಗುತ್ತೆ. ನಾನಿಲ್ಲಿ ಮ್ಯಾಟಿಫೈಯಿಂಗ್ ಕಾಂಪ್ಯಾಕ್ಟ್ ಪೌಡರ್ ತೊಗೊಂಡು ಪಫಿಂದ ಸೆಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ತುಂಬ ಹ್ಯೂಮಿಡ್ ಇರೋದ್ರಿಂದ ನಿಮ್ಮ ಮೇಕಪ್ ಸ್ವಲ್ಪ ಹೊತ್ತು ಆದಮೇಲೆ ಅಂಡರ್ ಐಸಲ್ಲಿ ಸ್ಮಜ್ ಆಗುತ್ತೆ ಆ್ಯಂಡ್ ಕ್ರೀಸ್ ಕ್ರಿಯೇಟ್ ಆಗುತ್ತೆ. ಇದನ್ನು ಅವಾಯ್ಡ್ ಮಾಡೋದಕ್ಕೆ ಈ ಥರ ಪೌಡರ್ ಪಫಿಂದ ಡ್ಯಾಬ್ ಮಾಡಿದ್ರೆ ನಿಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಸೊ ಐಲಿಡ್ಸ್ ಮೇಲೆ ಆ್ಯಂಡ್ ಟೀ ಝೋನ್ಸಲ್ಲಿ ನೀವು ಮತ್ತೆ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ಬೋದು. ಸಮರ್ಸಲ್ಲಿ ಒಂದು ನ್ಯೂಡ್ ಕಲರ್ ಮ್ಯಾಟಿಫೈಯಿಂಗ್ ಪೌಡರ್ ಬೇಸ್ಡ್ ಪ್ರಾಡಕ್ಟ್ನ ನೀವು ಐಸಿಗೆ ಅಪ್ಲೈ ಮಾಡಿ. ನೀವು ಯಾವುದೇ ರೀತಿ ಕ್ರೀಮ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಡಿ, ಯಾಕಂದರೆ ಇದು ಸ್ಮಜ್ ಆಗುತ್ತೆ. ನಾನೊಂದು ಜೆಲ್ ಬೇಸ್ ಕಾಜಲ್ ಪೆನ್ಸಿಲ್ ತಗೊಂಡು ಒಂದು ಲೈನ್ ಕ್ರಿಯೇಟ್ ಮಾಡಿ ನಂತರ ಪೆನ್ಸಿಲ್ ಬ್ರಷಲ್ಲಿ ಸ್ಮಜ್ ಮಾಡ್ತಾ ಇದ್ದೀನಿ. ಇದರಿಂದ ನಿಮ್ಮ ಲೈನರು ಲಾಕ್ ಆಗುತ್ತೆ. ನಿಮ್ಮ ಲಿಕ್ವಿಡ್ ಲೈನರ್ ಯೂಸ್ ಮಾಡಿದ್ರೆ ಸ್ವೆಟ್ಟಿಂದ ಅದು ಸ್ಮಜ್ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಈ ಥರ ಮಾಡೋದ್ರಿಂದ ಲೈನರು ಸ್ಮಜ್ ಆಗೋದಿಲ್ಲ ಆ್ಯಂಡ್ ಕಣ್ಣು ಕೂಡ ಸ್ವಲ್ಪ ಡಿಫೈನ್ಡಾಗಿ ದಪ್ಪ ಕಾಣುತ್ತೆ. ಮಸ್ಕರನು ನಾನು ಒಂದು ವಾಟರ್ ಪ್ರೂಫ್ ಮಸ್ಕರಾನ ಯೂಸ್ ಮಾಡ್ತಾ ಇದ್ದೀನಿ. ಇದು ಶುಗರ್ ಕಂಪನಿ ಅವ್ರದ್ದು. ಸೊ ಅಂಡರ್ ದಿ ಐಸ್ ಆ್ಯಂಡ್ ಲ್ಯಾಶ್ಗೂ ಕೂಡ ನಾನು ಮಸ್ಕರ ಯೂಸ್ ಮಾಡಿ ಲಾಕ್ ಮಾಡ್ತಿದ್ದೀನಿ. ಆದಷ್ಟು ಕಡಿಮೆ ಮಸ್ಕರ ಯೂಸ್ ಮಾಡಿ. ನೆಕ್ಸ್ಟು ನಾನಿಲ್ಲಿ ಶುಗರ್ ಅವರದ್ದು ಜೆಲ್ ಬೇಸ್ ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಐಬ್ರೋನ ಡಿಫೈನ್ ಮಾಡ್ತಾ ಇದ್ದೀನಿ. ಇದು ಜೆಲ್ ಬೇಸ್ ಆಗಿರೋದ್ರಿಂದ ಪೌಡರ್ ಥರ ಸ್ವೆಟ್ಟಿಗೆ ಸ್ಮಜ್ ಆಗೋದಿಲ್ಲ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಕೂಡ ಇರುತ್ತೆ. ಲಿಪ್ಸಿಗೆ ಒಂದು ಬ್ರೌನ್ ಕಲರ್ ಪೆನ್ಸಿಲ್ನಲ್ಲಿ ಲೈನರ್ ಮಾಡಿ ಅದೇ ಪೆನ್ಸಿಲಲ್ಲಿ ನಾನು ಲಿಪ್ಸ್ನ ಫಿಲ್ ಮಾಡ್ತೀನಿ. ಇದರಿಂದ ಲಿಪ್ಸ್ಟಿಕ್ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಯಾವುದೇ ಕಾರಣಕ್ಕೂ ನೀವು ಗ್ಲಾಸಿ ಲಿಪ್ಸ್ಟಿಕ್ ಇಲ್ಲ ಅಂತಂದರೆ ಕ್ರೀಮ್ ಬೇಸ್ ಲಿಪ್ಸ್ಟಿಕ್ಸ್ನ ಯೂಸ್ ಮಾಡ್ತಿರೋದು ಒಳ್ಳೆಯದು. ಈ ಟ್ಯುಟೋರಿಯಲ್ಲು ತುಂಬಾ ಯೂಸ್ಫುಲ್ ಆಗಿತ್ತು. ದೆನ್ ಮೋಸ್ಟ್ ಆಫ್ ದ ಟಿಪ್ಸ್ ಆ್ಯಂಡ್ ಟೆಕ್ನಿಕ್ಸ್ನ ಕಲ್ತ್ಕೊಂಡ್ರಿ ಅಂತ ನಾನು ಅಂದ್ಕೊತಾ ಇದ್ದೀನಿ. ನಿಮ್ಗೆ ಈ ಟ್ಯುಟೋರಿಯಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಇನ್ನಷ್ಟು ಟ್ಯುಟೋರಿಯಲ್ ಮಾಡೋದಕ್ಕೆ ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು.